ಲೆಬನಾನ್ ಮೇಲಿನ ದಾಳಿಯನ್ನ ಕಡಿಮೆ ಮಾಡಿ, ಸ್ವಲ್ಪ ಕಂಟ್ರೋಲಲ್ಲಿರಿ. ಯಾರು ಹೇಳಿದ್ದು? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಕರೆ ಮಾಡಿ ಹೇಳಿರುವಂತಹ ಸಂದೇಶ ಇದು. ಸಂಧಾನದ ಮಾತುಕತೆಯ ಮಧ್ಯೆ ಟ್ರಂಪ್ ಕೊಟ್ಟಂತಹ ಹೇಳಿಕೆ ಇದು. ಇಸ್ರೇಲ್ ಲೆಬನಾನ್ನಲ್ಲಿ ತನ್ನ ಸೇನೆಯನ್ನ ಹಿಂದಕ್ಕೆ ತರ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಸುಳಿವನ್ನ ಕೊಟ್ಟಿದ್ದಾರೆ. ನಾನು ಮಾತನಾಡಿದ್ದೇನೆ, ಅವರು ದಾಳಿಯನ್ನ ಕಡಿಮೆ ಮಾಡ್ತಾರೆ, ಶಾಂತ ಮಾತುಕತೆ ಆಗಲಿ. ಸಂಧಾನ ಮಾತುಕತೆಯ ಮಧ್ಯೆ ಟ್ರಂಪ್ ಕೊಟ್ಟಂತಹ ಹೇಳಿಕೆ ಇದು. ನೋಡಿ, ಇರಾನ್ ಮತ್ತು ಅಮೆರಿಕದ ನಡುವೆ ಶಾಂತಿ ಮಾತುಕತೆಗೆ ಅಡ್ಡಿ ಆಗ್ತಾ ಇರುವಂಥದ್ದೇ ಇಸ್ರೇಲ್. ಯಾವಾಗ ಲೆಬನಾನ್ನ ವೈರುತ್ತನ ಗುರಿಯಾಗಿಸ್ಕೊಂಡು ರಣಭೀಕರ ದಾಳಿಯನ್ನ ಮಾಡ್ತೋ, ಆಗ ಶಾಂತಿ ಮಾತುಕತೆಯ ವಿಚಾರ ಹಳ್ಳ ಹಿಡಿತು ಅಂತಲೇ ಬಹಳಷ್ಟು ಚರ್ಚೆಗಳಾದವು. ಬಟ್ ಈಗ ಇರಾನ್ ವಿಚಾರದಲ್ಲಿ ಅಥವಾ ಲೆಬನಾನ್ ವಿಚಾರದಲ್ಲಿ ಇಸ್ರೇಲ್ಗೆ ಮತ್ತೊಮ್ಮೆ ಮೆಸೇಜ್ ಕೊಡುವಂತಹ ಕೆಲಸವನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ ದೂರವಾಣಿ ಕರೆಯ ಮೂಲಕ. ಅದನ್ನು ಕೂಡ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಹೇಳ್ಕೊಂಡಿದ್ದಾರೆ. ನಾನು ಬೆಂಜಮಿನ್ ನೆತನ್ಯಾಹು ಜೊತೆಗೆ ಮಾತನಾಡಿದ್ದೀನಿ, ಲೆಬನಾನ್ ಮೇಲೆ ಅವರು ದಾಳಿ ಮಾಡಲ್ಲ, ಇನ್ನು ಮುಂದೆ ಸೇನೆಯನ್ನು ವಾಪಸ್ ಕರ್ಕೊಳ್ತಾ ಇದ್ದಾರೆ, ಶಾಂತಿ ಮಾತುಕತೆ ಮುಗಿದು ಬಿಡ್ಲಿ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ಇನ್ನೊಂದು ಕಡೆಗೆ ಇರಾನ್ ಹೇಳ್ತಾ ಇದೆ ಲೆಬನಾನ್ನಲ್ಲಿ ಹತ್ಯಾಕಾಂಡವನ್ನು ನಿಲ್ಲಿಸಲಿಲ್ಲ ಅಂದರೆ ಹುಷಾರ್ ಅಂತ. ಇನ್ಫ್ಯಾಕ್ಟ್ ಪಾಕಿಸ್ತಾನ ಕೂಡ ಇದನ್ನೇ ಹೇಳ್ತಾ ಇದೆ. ಇಸ್ರೇಲ್ ದಾಳಿ ವಿರುದ್ಧ ಪಾಕಿಸ್ತಾನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಸ್ರೇಲ್ ದಾಳಿಯನ್ನು ಪಾಕ್ ಪ್ರಧಾನಿ ಖಂಡಿಸ್ತಾ ಇದ್ದಾರೆ. ಲೆಬನಾನ್ ಪ್ರದೇಶದಲ್ಲಿ ಇಸ್ರೇಲ್ ಅಸ್ಥಿರತೆಯನ್ನು ಹೆಚ್ಚಳ ಮಾಡಿದೆ ಅನ್ನೋದು ಪಾಕಿಸ್ತಾನ ಮತ್ತು ಇರಾನ್ನ ಆರೋಪ. ಸಂಭಾವ್ಯ ಕದನ ವಿರಾಮದ ಮಧ್ಯೆ ಶಹಬಾಜ್ ಶರೀಫ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಹುಷಾರ್ ಅಂತ ಹೆದರಿಸುವಂತಹ ಕೆಪಾಸಿಟಿ ಪಾಕಿಸ್ತಾನಕ್ಕೆ ಉಳಿದಿದೆಯಾ ಅಂತ. ಇನ್ನೊಂದು ಅಮೆರಿಕದ ಸ್ಟೋರಿಯನ್ನು ಈಗಷ್ಟೇ ನಾವು ಕೊಡ್ತಾ ಇದ್ವಿ, ಅಮೆರಿಕದ ಅಧ್ಯಕ್ಷರು ಹೇಳ್ಬಿಟ್ಟಿದ್ದಾರೆ ಅಂತ. ಅಮೆರಿಕ ಗೊತ್ತಿಲ್ಲದೆ ಇಸ್ರೇಲ್ ಒಂದು ಹೆಜ್ಜೆ ಕೂಡ ಮುಂದೆ ಇಡಕ್ಕೆ ಸಾಧ್ಯನೇ ಇಲ್ಲ. ಸೊ ಲೆಬನಾನ್ ಮೇಲೆ ಏನೇನು ದಾಳಿ ಆಗ್ತಾ ಇದೆ ಈಗ, ಅದೆಲ್ಲವೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ನಡೆಸ್ಕೊಂಡೇ ನಡೀತಾ ಇರುವಂತಹ ದಾಳಿ. ಜಸ್ಟ್ ಒಂದು ಮಾಧ್ಯಮದ ಮುಂದೆ ಡಿಸ್ಟ್ರಾಕ್ಷನ್ಗೋಸ್ಕರ ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಅಷ್ಟೇ. ಇಲ್ಲ, ನಾನು ಹೇಳಿದ್ದೀನಿ ಎಲ್ಲ ಸರಿ ಹೋಗುತ್ತೆ, ಇನ್ನು ಹೊಡೆಯಲ್ಲ ಬಿಡಿ, ಹಿಂದಕ್ಕೆ ಬರ್ತಾರೆ ಬಿಡಿ ಅಂತ. ಹಿಂದಕ್ಕೆ ಬರೋರೇ ಅಲ್ಲ. ಇಸ್ರೇಲ್ ಹೇಗಿದೆ ಕಂಟ್ರಿ ಅಂತ ಹೇಳಿದ್ರೆ, ಒಂದ್ಸಲ ಅವ್ರು ಯಾವುದಾದ್ರೂ ನೆಲದ ಮೇಲೆ ಕಣ್ಣಿಟ್ಟು ಭೂದಾಳಿಯನ್ನು ಶುರು ಮಾಡಿದ್ರೆ ಆ ನೆಲವನ್ನು ವಶಕ್ಕೆ ಪಡೆಯದೆ ವಾಪಸ್ ಬರುವಂತಹ ಸೇನೆನೇ ಅಲ್ಲ ಅದು. ಇದು ನಾವು ಸುಮ್ಮನೆ ಎಕ್ಸಾಜರೇಷನ್ ಮಾಡಿ ಹೇಳ್ತಾ ಇಲ್ಲ. 1948ಇಂದ 2026 ತನಕ ಇಸ್ರೇಲ್ನ ಮ್ಯಾಪ್ ಇದ್ದಿದ್ದು ತುಂಬ ಸಣ್ಣದು. ಅದು ವಿಸ್ತರಣೆ ಆಗಿರುವಂತಹ ರೀತಿ ನೋಡಿದ್ರೆ ನಿಮಗೆ ಈ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ.